ಡೋಣಿ ನದಿ ಹೂಳು ತೆಗೆಯುವಲ್ಲಿ ಭಾರೀ ಗೋಲ್ಮಾಲ್, ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ. ವಿಜಯಪುರ: ಡೋಣಿ ನದಿಯನ್ನು ಸರಿಯಾಗಿ ಮೂಲ ನಕಾಶೆಯಂತೆ ಭೂಮಾಪನ ಮಾಡಿಸಿ ಶಾಶ್ವತ ಪರಿಹಾರಕ್ಕಾಗಿ ತಡೆಗೋಡೆ ನಿರ್ಮಿಸಿ ಅಕ್ಕಪಕ್ಕದಲ್ಲಿ ದೊಡ್ಡ ಬೇರುಗಳ ಮರ ಅಥವಾ ಬೀದಿರುಗಳನ್ನು ನೆಟ್ಟು ಯೋಜನೆ ಪೂರ್ಣಗೊಳಿಸಬೇಕು. ಡೋಣಿ ನದಿಯಿಂದ ನಷ್ಟಗೊಂಡ ಸಮಸ್ತ ರೈತರಿಗೆ ಪರಿಹಾರ ನೀಡಬೇಕು ಮತ್ತು ಸಾರವಾಡ ಗ್ರಾಮ ಮುಳುಗಡೆ ಆಗುವ ಸಂಭವವಿರುತ್ತದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳಾದರೆ, ಜೀವ ಹೋದರೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಸಂಗಮೇಶ ಸಗರ ಅವರು ಮಾತನಾಡುತ್ತಾ, ಡೋಣಿ ನದಿಗೆ ಅಂದಾಜು 10 ಕೋಟಿ ವೆಚ್ಚದಲ್ಲಿ 5 ಕಡೆ ಹೂಳು ತೆಗೆಯುತ್ತಿರುವುದು ಕೇವಲ ತಾತ್ಕಾಲಿಕವಾಗಿ ಕಾಮಗಾರಿ ಹೆಸರಲ್ಲಿ ಬಿಲ್ ಎತ್ತುವ ಕೆಲಸ ನಡೆದಿದೆ. ಸಾರವಾಡದ ಸಮೀಪ ಅನೇಕ ರೈತರ ಜಮೀನುಗಳಲ್ಲಿ ರೈತರಿಗೆ ತಿಳಿಸದೆ ಮನಸ್ಸೋ ಇಚ್ಛೆ ಅವರ ಜಮೀನುಗಳಲ್ಲಿ ಮುಳ್ಳು ಕಂಟಿ ಕಡಿದು ದೊಡ್ಡ ತೆಗ್ಗು ತೆಗೆಯುತ್ತಿದ್ದು, ಡೋಣಿ ತನ್ನ ದಿಕ್ಕನ್ನು ಬಿಟ್ಟು ಬೇರೆಡೆ ಹರಿಯುವುದರಿಂದ ರೈತರು ಫಲವತ್ತಾದ ಭೂಮಿ ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ರೈತರು ಬದುಕು ನಡೆಸುವುದಾದರೂ ಹೇಗೆ ಎಂದರು. ಕೂಡಲೇ ಡೋಣಿ ನದಿಯ ಸರ್ಕಾರಿ ಮೂಲ ನಕಾಶೆಯನ್ನು ನೋಡಿ ಅದರಂತೆ ಅಕ್ಕಪಕ್ಕದ ರೈತರೊಂದಿಗೆ ಸಭೆ ಮಾಡಿ ಹದ್ದಬಸ್ತ ಮಾಡಿ ಜಂಗಲ ಕಟಿಂಗ್ ಮಾಡಿ ನಂತರದಲ್ಲಿ ಕಲ್ಲಿನಿಂದ ತಡೆಗೋಡೆ ನಿರ್ಮಿಸಬೇಕು ಮತ್ತು ನ್ಯಾಷನಲ್ ಬಂಬು ಮಿಷನ್ ಅಡಿಯಲ್ಲಿ ಡೋಣಿಯ 2 ಬದಿಗಳಲ್ಲಿ ಬೀದಿರನ್ನು ಹಚ್ಚುವುದರಿಂದ ಈ ಯೋಜನೆ ಶಾಶ್ವತವಾಗಿ ಮತ್ತು ಅಕ್ಕಪಕ್ಕದ ರೈತರ ಜಮೀನುಗಳಲ್ಲಿ ನೀರು ನುಗ್ಗದೆ ತಡೆಯಬಹುದಾಗಿದೆ ಎಂದರು. ಜಿಲ್ಲೆಯಲ್ಲಿ ಪಂಚನದಿಗಳ ಜಿಲ್ಲೆ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಡೋಣಿ ನದಿ ಪ್ರತಿ ವರ್ಷ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ಮೈದುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಜಮೀನುಗಳಲ್ಲಿ ನೀರು ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಸಂಬಂಧಪಟ್ಟಂತೆ ಡೋಣಿ ನದಿಯ ಹೂಳನ್ನು ತೆಗೀರಿ ಅಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ಏನು ಮಾನ್ಯ ಜಿಲ್ಲಾಡಳಿತಕ್ಕೆ, ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸ್ಕೊತ ಬಂದ್ರು ಕೂಡ ಕೇವಲ ತಾತ್ಕಾಲಿಕವಾಗಿ ಆಯಾ ವರ್ಷಕ್ಕೆ ಸಂಬಂಧಪಟ್ಟಂಗೆ 1 ಕೋಟಿ 2 ಕೋಟಿ 5 ಕೋಟಿ ಅಂತ ಹೇಳಿ ಅನುದಾನವನ್ನು ಇಟ್ಟು ಕೇವಲ ಮೇಲ್ಮೇಲಿನ ಮಣ್ಣನ್ನು ತೆಗೆದು ಆ ಒಂದು ಕಾಮಗಾರಿಯನ್ನು ಮಾಡುವಂತದ್ದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಈ ವರ್ಷ ಸುಮಾರು 10 ಕೋಟಿ ರೂಪಾಯಿ ಅನುದಾನದಲ್ಲಿ ವಿಜಯಪುರ ಜಿಲ್ಲೆಯ ಸಾರವಾಡ ಇರ್ಬೋದು ಹಾಗೂ ಇನ್ನೊಂದು 2-3 ಕಡೆ ಅನುದಾನ ಇಟ್ಟು ಅದನ್ನ ಕಾಮಗಾರಿ ಮಾಡ್ಲಕತ್ತಾರ. ಅಲ್ಲಿ ಏನಾಗ್ಯದಪ್ಪ ಅಂತಂದ್ರ ಏನು ಡೋಣಿ ಹರಿದಂತ ಮೂಲ ನಕಾಶೆಯನ್ನು ಬಿಟ್ಟು ಈಗೇನದ ಹೂಳು ಎತ್ತಿ ತುಂಬಿರೋದ್ರಿಂದ ಅದು ಅಕ್ಕಪಕ್ಕದ ಹೊಲಗಳಿಗೆ ಹೋಗ್ಯದ. ಅಲ್ಲಿ ಇವತ್ತಿನ ದಿನ ರೈತರಿಗೆ ಯಾವುದೇ ಒಂದು ಇಂಟಿಮೇಷನ್ ಕೊಡ್ಲಾರ್ದೆ ಆ ಹೊಲಗಳಲ್ಲಿ ನೀರ್ ಹರಿದಂತ ವ್ಯವಸ್ಥೆಯನ್ನು ನೋಡ್ಕೊಂಡು ಅಲ್ಲಿ ಅವ್ರಿಗೆ ರೈತರಿಗೆ ಯಾರಿಗೂ ಹೇಳಾರ್ದೆ ಅಲ್ಲಿ ಏನದ ಹಡ್ಡಿ ಕಂಟಿಯನ್ನು ಕಡಿದಿರ್ಬೋದು ಮತ್ತು ಲೆವೆಲ್ ಹೂಳನ್ನು ತೆಗೆಯುವಂತ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ಆ ಭಾಗದ ಎಲ್ಲಾ ರೈತರು ಕೂಡ ಆತಂಕಕ್ಕೀಡಾಗಿ ಸುಮಾರು ಒಬ್ಬೊಬ್ಬರು ರೈತರದು 4 ಎಕರೆ 5 ಎಕರೆ ಭೂಮಿ ಹೋಯ್ತಪ್ಪ ಅಂತಂದ್ರೆ ಬದುಕುದು ಹೆಂಗ ಅಂತ ಹೇಳಿ ಅವ್ರು ಚಿಂತೆಗೀಡಾಗಿ ಈಗಾಗಲೇ ನಾವು ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾನು ಜಿಲ್ಲಾಡಳಿತಕ್ಕೆ ಏನು ಒತ್ತಡ ಮಾಡಕತ್ತೀವಿ ಅಂತಂದ್ರ ಏನಿಲ್ಲ, ಡೋಣಿ ನದಿಯನ್ನ ಮೂಲ ನಕಾಶೆಯಂತೆ ಸರ್ವೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಜಂಗಲ್ ಕಟಿಂಗ್ ಮಾಡಿ ಹದ್ಬಸ್ತನ್ನು ಮಾಡಿ ಅಲ್ಲಿ ಕಲ್ಲಿನ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ ಏನು ಅಕ್ಕಪಕ್ಕದಲ್ಲಿ ದೊಡ್ಡ ಮರಗಳನ್ನ ನಡೆಸುವುದಾಗಿರ್ಬೋದು, ಅದರ ನ್ಯಾಷನಲ್ ಬಂಬು ಅಡಿಯಲ್ಲಿ ಏನು ಬಿದಿರುಗಳನ್ನ ನಾಟಿಸುವುದು ಮಾತ್ರ ಅದಕ್ಕೊಂದು ಶಾಶ್ವತ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭ ಆಗ್ರಹ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹರಿಯುವಂತ ಸುಮಾರು 200 ಕಿಲೋಮೀಟರ್ ಅಂದಾಜು ಏನು ಡೋಣಿ ಹರಿತದ ಅದನ್ನ ಸಂಪೂರ್ಣವಾಗಿ ಮಾಡಿದ್ರೆ ಮಾತ್ರ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದ. ಇಲ್ಲಪ್ಪ ಅಂತಂದ್ರ ಸಾರ್ವಜನಿಕ ಹಣವನ್ನ ಇದೇ ರೀತಿ ಏನು ಅರ್ಧಂಬರ್ಧ ಕೆಲಸ ಮಾಡಿ ಬಿಲ್ ಎತ್ತುವಂತ ಒಂದು ವ್ಯವಸ್ಥೆ ನಡೀತದ. ಅದಕ್ಕೆ ಆ ರೀತಿ ಆಗ್ಬಾರ್ದು. ರೈತರಿಗೆ ನ್ಯಾಯ ಸಿಗ್ಬೇಕಪ್ಪ ಅಂತಂದ್ರ ಈ ಯೋಜನೆಯನ್ನ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ವಿ.